ಎಂ ಬಿ ಪಾಟೀಲರು ಅಬ್ಬರಿಸ್ತಾ ಇದ್ದಾರೆ, ಬಿ ಜೆ ಪಿ ಮಾಡಿದ ಎಲ್ಲ ತಪ್ಪುಗಳನ್ನು ನಾವು ಸರಿಪಡಿಸ್ಬಿಡ್ತೀವಿ ಅಂತ. ಏನು ನಿಮ್ಮ ಪ್ರಕಾರ ಬಿ ಜೆ ಪಿ ಮಾಡೋ ತಪ್ಪು ಅವರು ಸರಿಪಡಿಸುವಂಥದ್ದು? ಅಲ್ಲ, ನನಗೆ ಅನ್ಸೋದು ಅವರು ಸರಿ ಮಾಡ್ಬೋದಾಗಿರುವಂಥದ್ದು ಏನು ಅಂತಂದರೆ BJPಯ 40% ಸರ್ಕಾರ ಅಂತ ಹೇಳಿದ್ದು ಹೌದೋ ಇಲ್ವೋ ಅನ್ನೋದನ್ನು ಪ್ರೂವ್ ಮಾಡಬೇಕು. ಆ್ಯಂಡ್ ಐ ವುಡ್ ಲವ್ ಅವರು ಎಂ ಬಿ ಪಾಟೀಲರು ಸ್ವಲ್ಪ ಪ್ರೋಆ್ಯಕ್ಟಿವ್ ಆಗಿ ಮುಂದಕ್ಕೆ ನುಗ್ಗಿ ಈ ಭ್ರಷ್ಟಾಚಾರ ಹೌದೋ ಅಲ್ವೋ ಅನ್ನೋದನ್ನು ಹೇಳಿ ಯಾರ್ಯಾರು ಭ್ರಷ್ಟಾಚಾರಿಗಳು BJPಲಿದ್ದರೋ ಅವ್ರನ್ನೆಲ್ಲ ಹುಡುಕಿ ಕೊಟ್ಟರೆ ಅದಕ್ಕಿಂತ ಹೆಚ್ಚು ಉಪಕಾರ ಮಾಡೋದು ಅವ್ರು ಇನ್ನೇನೂ ಇಲ್ಲ ಅಂತ. ಅದನ್ನು ಬಿಟ್ಟು ಅವರು ಸರಿ ಮಾಡ್ತೀವಿ ಅಂತ ಹೇಳ್ತಿರೋದು ಏನು ಅಂತಂದರೆ ಗೋಹತ್ಯೆ ನಿಷೇಧದ ಕಾನೂನನ್ನು ವಾಪಸ್ ತೆಗೆದುಕೊಂಡು ಬಿಡ್ತೀವಿ ಅನ್ನೋ ದೃಷ್ಟಿಯಿಂದ, ಮತಾಂತರ ನಿಷೇಧ ಕಾನೂನನ್ನು ವಾಪಸ್ ತೆಗೆದುಕೊಂಡು ಬಿಡ್ತೀವಿ ಅನ್ನೋ ದೃಷ್ಟಿಯಿಂದ, ಪಠ್ಯಪುಸ್ತಕದ ಅಪಸವ್ಯಗಳನ್ನು ನಾವು ಚೇಂಜ್ ಮಾಡ್ತೀವಿ ಅನ್ನುವಂಥ ಅವರ ಕಲ್ಪನೆಗಳೇನಿವೆ ಆ ಕಲ್ಪನೆಗಳ ಕುರಿತಂತೆ ಅವ್ರು ಮಾತನಾಡ್ತಿದ್ದಾರೆ. ಬಟ್ ನಾನು ಅನ್ಕೊಳ್ಳೋದು ಏನು ಅಂತಂದರೆ, ನೀವು ಯಾವ್ಯಾವ ಆರೋಪವನ್ನು BJPಯಲ್ಲಿ ಮಾಡಿದ್ರೋ ಅದನ್ನು ನೀವು ಪ್ರೂಫ್ ಕೊಡಿ ಅದಕ್ಕೆ. ಆಗ ನಮಗೂ ಸಾಕ್ಷಿ ಏನು ಸಿಗುತ್ತೆ ಅಂತಂದರೆ, ಒಂದು ನೀವು ಹೇಳ್ತಿದ್ದಿದ್ದು ನಿಜ, ಎರಡನೇದು ನಿಮ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲ ಅಂತ. ಅದರ್ವೈಸ್ ನೀವೇನಾದರೂ ಈ 5 ವರ್ಷದಲ್ಲಿ ಅದನ್ನು ಪ್ರೂವ್ ಮಾಡಲಿಲ್ಲ ಅಂತಂದರೆ, 40% ಸರ್ಕಾರ ಅನ್ನೋದನ್ನು ನೀವು ಪ್ರೂವ್ ಮಾಡಲಿಲ್ಲ ಅಂತಂದರೆ ನಿಮ್ದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತಲೇ ನಮಗೂ ಅನಿಸುತ್ತೆ ಅಂತ, ಅಥವಾ ನೀವು ಸುಳ್ಳು ಹೇಳ್ಕೊಂಡು ಅಧಿಕಾರಕ್ಕೆ ಬಂದುಬಿಟ್ರಿ ಅಂತ ಅನಿಸುತ್ತೆ. ನಾನು ಎಂ ಬಿ ಪಾಟೀಲರನ್ನ ಅದನ್ನೇ ಕೇಳ್ಕೊಳ್ತೀನಿ, ಫಾರ್ ಗಾಡ್ ಸೇಕ್ ಎಲ್ಲದಕ್ಕೂ ಎನ್ಕ್ವೈರಿ ಹಾಕಿಸಿ. ನನಗೂ ಭಾಳ ಖುಷಿ, ಎಲ್ಲ ಎನ್ಕ್ವೈರಿ ಆಗಬೇಕು. ಅದು ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ, BJP ಗೌರ್ಮೆಂಟ್ ಇರಲಿ, ಅಥವಾ ನಿಮ್ಮ ಕಾಲದಲ್ಲಿ BJP ಗೌರ್ಮೆಂಟ್ ಇದನ್ನೆಲ್ಲ ಹೊರಗೆ ತನ್ನಿ, ಅವ್ರು ಬಂದಾಗ ಕಾಂಗ್ರೆಸ್ ಗೌರ್ಮೆಂಟ್ ಹೊರತರಲಿ, ಸೊ ದ್ಯಾಟ್ ಕರ್ನಾಟಕ ಸುಭಿಕ್ಷವಾಗಿ ಕ್ಲೀನ್ ಆಗಿರಲಿ ಅಂತ ನನಗನ್ಸುತ್ತೆ. ನಾನು ರಿಕ್ವೆಸ್ಟ್ ಮಾಡಲಿಕ್ಕೆ ಇಚ್ಛೆಪಡ್ತೀನಿ ಅವರಿಗೆ. ನೀವು ಬರೆದಂಥ ಲೇಖನ ಪಾಠ ಆಯಿತು, ಆ ಪಾಠವನ್ನು ನಾವು ತೆಗೆದುಹಾಕಿಲ್ಲ, ಅದನ್ನು ಕಿತ್ತೆಸೆದಿದ್ದೀವಿ ಅಂತ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಏನು ಹೇಳ್ತೀರಿ ಅದ್ರ? ನನಗೆ ಮಧು ಬಂಗಾರಪ್ಪನವರ ಸ್ಟೇಟ್ಮೆಂಟನ್ನು ನೋಡಿದೆ. ನಂಗೆ ನೋಡಿದಾಗ ಸತ್ಯವಾಗಲೂ ಬೇಜಾರಾಗಲಿಲ್ಲ. ನನಗೆ ನಗು ಬಂತು. ಯಾಕೆ ಅಂತಂದರೆ, ಆಕ್ರೋಶ ಒಳಗಿದೆಯಲ್ಲ ನಿಮಗೆ, ಈ ಆಕ್ರೋಶವನ್ನು ಪದಗಳಾಗಿ ನೀವು ಹೊರಗೆ ಹಾಕಬೇಕಾದಾಗ ಕಿತ್ತು ಬಿಸಾಕಿದ್ದೀವಿ ಹೊರಗಾಗಿ ಅಂದರೆ, ಅವರಿಗೆ ಸಾವರ್ಕರ್ ಮೇಲೆ ಆಕ್ರೋಶ ಇದೆ ಮತ್ತು ಇಡೀ ಪಾಠ ಚಕ್ರವರ್ತಿ ಸೂಲಿಬೆಲೆಯವರ ಪಾಠ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಇದು ನನ್ನ ಜೀವನ ಚರಿತ್ರೆ ಎಲ್ಲ ಇರೋದಲ್ಲಿ. ಅಲ್ಲಿ ಭಗತ್ ಸಿಂಗ್ ರಾಜ್ಗುರು ಸುಖದೇವರ ಕುರಿತಂತೆ ಭಾರತದ ಅಮರ ಪುತ್ರರು ಅಂತ ಬರೆದಿರುವಂಥ ಒಂದು ಲೇಖನವನ್ನು ಬಳಸ್ಕೊಂಡಿದ್ರು. ಹೀಗಾಗಿ ಭಗತ್ ಸಿಂಗ್ ರಾಜ್ಗುರು ಸುಖದೇವರ ಪಾಠವನ್ನು ಕಿತ್ತೆಸದಿರೋದು. ಆದರೆ ಅವರಿಗೆ ಆ ಧೈರ್ಯವೂ ಇಲ್ಲ, ನಾವು ಭಗತ್ ಸಿಂಗ್ ರಾಜ್ಗುರು ಸುಖದೇವರ ಪಾಠವನ್ನು ತೆಗೆದಿದ್ವಿ ಅಂತ ಹೇಳಲಿಕ್ಕೆ ನನ್ನೇ ಹೇಳ್ತಿದ್ದಾರೆ. ಬಟ್ ನೀವು ಗಮನಿಸಿ, ಒಂದು ಆತಂಕ ಇದೆಯಲ್ಲ, ಚಕ್ರವರ್ತಿ ಸೂಲಿಬೆಲೆ ಅಂದರೆ ಡೇಂಜರು, ಚಕ್ರವರ್ತಿ ಸೂಲಿಬೆಲೆ ಅಂದರೆ ನಮಗೇನೋ ಮಾಡಿಬಿಡ್ತಾರೆ. ನಾನು ಮಾಡ್ಲಿಕ್ಕೆ ಏನಿದೆ ನನ್ನ ಹತ್ರ? ನಾನು ಭಿಕಾರಿ ಸರ್, ಇವತ್ತಿಗೂ ಸಾಮಾನ್ಯವಾಗಿರ್ತೀನಿ, ನಾನು ಆರಾಮಾಗಿ ತಿರುಗಾಡ್ಕೊಂಡಿರ್ತೀನಿ, ನನ್ನ ಜೊತೆ ಒಂದು 2-3 ಹುಡುಗರು ಇರ್ತಾರೆ, ಜೊತೆಲಿ ಇರ್ತೀವಿ ನಾವು, ಬಿಟ್ಟರೆ ಇನ್ನೇನೂ ಇಲ್ಲ ನನ್ನ ಹತ್ರ. ವಾಟ್ ಐ ಕ್ಯಾನ್ ಡೂ ಅಂದರೆ, ನೀವೊಂದು ಸತ್ಯದ ಆಧಾರದಲ್ಲಿ ನಡೆದ್ರೆ, ನೀವು ನೇರ ಮತ್ತು ನಿಷ್ಠುರವಾದಿ ಆಗಿದ್ದರೆ ನಿಮ್ಮನ್ನು ಸರ್ಕಾರವೂ ಕೂಡ ಹೆದರಬೇಕು ಅನ್ನೋದಕ್ಕೆ ಹಿ ಗೇವ್ ಅನ್ ಎಕ್ಸಾಂಪಲ್ ಅಂತ. ನನಗೆ ಅವರ ಪದಗಳ ಬಳಕೆ ಇದೆಯಲ್ಲ, ನಾನು ಈ ಸರ್ಕಾರ ಬಂದಾಗಲಿಂದ ಗಮನಿಸ್ತಾ ಇದ್ದೀನಿ. ಎಂ ಬಿ ಪಾಟೀಲ್ ಉಲ್ಲೇಖ ಮಾಡಿದ್ರೆ, ಹಾಗಾಗಿ ಹೇಳ್ತೀನಿ, ಬಾಲ ಬಿಚ್ಚಿದ್ರೆ ಒಳಗೆ ಹಾಕ್ಬಿಡ್ತೀನಿ ಅಂತ ಹೇಳಿದ್ರು ಅವರು. ನನಗದು ಒಬ್ಬ ಮಂತ್ರಿ ಮಾತಾಡಿದ್ದು ಅಂತ ಅನ್ನಿಸ್ಲಿಲ್ಲ, ಒಬ್ಬ ರೌಡಿ ಮಾತಾಡಿದ್ದು ಅಂತ ಅನ್ನಿಸ್ತು. ರೌಡಿಯ ಲ್ಯಾಂಗ್ವೇಜ್, ಬಾಲಬಿಚ್ಚು, ಇದೆಲ್ಲ ರೌಡಿಯ ಲ್ಯಾಂಗ್ವೇಜ್. ಅಂದರೆ ಮಂತ್ರಿ ಆಗಿದ್ದವರು 7 ಕೋಟಿ ಜನರನ್ನು ರೂಲ್ ಮಾಡಬೇಕು ಅಂತ ಕೂತಿರೋರು ರೌಡಿಯ ಲ್ಯಾಂಗ್ವೇಜ್ ಬಳಸ್ತಾರೆ. ಕಿತ್ತು ಬಿಸಾಕ್ಬಿಡ್ತೀವಿ ಅಂತ ಹೇಳೋದಿದೆಯಲ್ಲ, ನಿಮ್ಮ ಮೇಲಿನ ಆಕ್ರೋಶಕ್ಕೆ ಹೇಳೋದ. ಮಧು ಬಂಗಾರಪ್ಪನವರು ಮೈನಸ್ ಚಕ್ರವರ್ತಿ ಸೂಲಿಬೆಲೆ ಇಡೀ ಕರ್ನಾಟಕಕ್ಕೆ ಇದಲ್ಲ, ಶಿಕ್ಷಣ ಸಚಿವರಲ್ಲ, ಚಕ್ರವರ್ತಿ ಸೂಲಿಬೆಲೆಗೂ ಸೇರಿದಂತೆ ಶಿಕ್ಷಣ ಸಚಿವ. ನಾನು ಅದಕ್ಕೆ ನಿಮಗೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳಬೇಕು. ಕರ್ನಾಟಕದಲ್ಲಿ ಎಷ್ಟೊಂದು ಜನ ಚಿಂತಕರಿದ್ದಾರೆ, ಸಾಹಿತಿಗಳಿದ್ದಾರೆ, ಓದ್ದವರಿದ್ದಾರೆ. ಇದೇ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಬಗ್ಗೆ ಬೇರೆಯವರು ಬರೆದವರಿದ್ದಾರೆ. ಚಕ್ರವರ್ತಿಯವರು BJP ಪರ ಮಾತಾಡ್ತಾರೆ ಅಥವಾ ಮೋದಿಯವ್ರ ಪರ ಮಾತಾಡ್ತಾರೆ ಅಂತ ಪಠ್ಯದಲ್ಲಿ ಸೇರಿಸಿದ್ರ? ಹಾಗೆ ಮಾಡದೆ ಹೋಗಿದ್ರೆ ನಿಮ್ಮ ಪಠ್ಯಕ್ಕೆ ಕಾಂಗ್ರೆಸ್ನವ್ರ ಅಕ್ಸೆಪ್ಟೆನ್ಸ್ ಇರ್ತಿತ್ತ? ಇಲ್ಲ, ನನಗೆ ಏನಂತಂದರೆ, ಬಹುಶಃ ನಾನು BJP ಪರವಾಗಿ ಮಾತನಾಡದೆ ಹೋಗಿದ್ದಿದ್ರೆ, ಸೈಲೆಂಟ್ ಆಗಿದ್ದಿದ್ರೆ ಇದು ಹಿಂಗಾಗಿದ್ದಿರ್ಬೋದು. BJP ಪರ ಅನ್ನೋಕ್ಕಿಂತ ನರೇಂದ್ರ ಮೋದಿ ಪರ, ನಾನೆಲ್ಲೂ BJP ಪರ ಮಾತಾಡಲಿಲ್ಲ. ಆ್ಯಸ್ ಯು ಸೆಡ್, ನಾನು ಕ್ರಿಟಿಕ್ ಆಗಿ ಯಾವಾಗಲೂ ಮಾತಾಡ್ತೀನಿ. ಆದರೆ ಅವ್ರಿಗೆ ಏನು ಆಕ್ರೋಶ ಇದ್ದಿರ್ಬೋದು ಅಂದರೆ, ಚಕ್ರವರ್ತಿ ಸೂಲಿಬೆಲೆ ಬರ್ತಿದ್ದಾರೆ ಅನ್ನೋದು ಆಕ್ರೋಶ ಇರ್ಬೋದು. ಬಟ್ ಇವರು ಸೇರಿಸುವಾಗ ಇದರ ಕ್ರೈಟೀರಿಯಾ ಏನಿತ್ತು ಅಂತ ಡೆಫಿನೆಟ್ಲಿ ನಂಗೆ ಗೊತ್ತಿರಲಿಲ್ಲ. ಅವರು ಅದನ್ನು ತಗೊಂಡಿದ್ದಾರೆ, ಅದನ್ನು ಹಾಕ್ಕೊಂಡಿದ್ದಾರೆ. ಹೀಗಾಗಿ ಇಡೀ ಪಠ್ಯಪುಸ್ತಕದ ವಿವಾದ ಆದಾಗ ನಾನು ಮಾತನಾಡಲಿಲ್ಲ. ನಾನು ಯಾಕೆ ಮಾತಾಡಲಿಲ್ಲ ಅಂದರೆ, ಐ ಆಮ್ ಆಲ್ಸೋ ಪಾರ್ಟಿ ಆಫ್ ಇಟ್. ನಾನು ಕೂಡ ಅದರಲ್ಲಿ ಒಬ್ಬ ಭಾಗಿಯಾಗಿರೋದ್ರಿಂದ ನಾನು ಅದನ್ನು ಸಮರ್ಥಿಸ್ಕೊಳ್ಳಿಕ್ಕೆ ಹೋಗ್ತೀನಿ ಅಂತಂದರೆ ನನ್ನ ಪರವಾಗಿ ಏನೋ ಹೇಳ್ತಾರೆ ಅಂತ. ಹೀಗಾಗಿ ನಾನು ಯಾವತ್ತೂ ಕೂಡ ನನ್ನ ಪಠ್ಯಪುಸ್ತಕದಲ್ಲಿ ನಂದೊಂದು ಪಾಠ ಆ್ಯಡ್ ಆಗಿದೆ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲೂ ಹಾಕ್ಕೊಂಡಿಲ್ಲ. ಬಿಕಾಸ್ ಐ ವಾಸ್ ಡ್ಯಾಮ್ ಶ್ಯೂರ್ ಇವ್ರು ಹಾಕಿದ್ದನ್ನು ಅವ್ರು ಬಂದ ತಕ್ಷಣ ತೆಗಿತಾರೆ. ಸಂಭ್ರಮಿಸೋದೇನಿದೆ ಅದರಲ್ಲಿ? ನಾನು ಅದಕ್ಕೆ ನಿಮಗೆ ಇನ್ನೂ ಕ್ಲಾರಿಟಿ ಕೊಡೋ ದೃಷ್ಟಿಯಿಂದ, ಕೇಂದ್ರ ಸರ್ಕಾರ ಆಮೂಲಾಗ್ರವಾಗಿ ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡೋಕ್ಕೆ ಯೋಚನೆ ಮಾಡ್ತಿದೆ. ಅದೇ ಸಂದರ್ಭದಲ್ಲಿ ಕರ್ನಾಟಕದ ಸರ್ಕಾರ ಒಂದಿಷ್ಟು ಪಾಠಗಳನ್ನು ಬದಲಾವಣೆ ಮಾಡೋದಕ್ಕೆ ಕೈ ಹಾಕ್ತು. ನೀವೊಬ್ಬ ಚಿಂತಕ, ನೀವೊಬ್ಬ ರಾಷ್ಟ್ರವಾದಿ, ಈ ಪಠ್ಯಪುಸ್ತಕವನ್ನು ಈ ರೀತಿ ವಿವಾದ ಮಾಡೋದು ವೈಯಕ್ತಿಕ ನೆಲೆಯಲ್ಲಿ ಹೇಳಿ, ಅದು ಕಾಂಗ್ರೆಸ್ ಪರ ಆಗಲಿ BJP ಪರ ಆಗಲಿ,
ಅದ್ರ ಬಗ್ಗೆ ನಿಮಗೆ ನೋವಿದೆಯಾ? ಡೆಫಿನೆಟ್ಲಿ ಹೌದು. ಪಠ್ಯಪುಸ್ತಕವನ್ನು ನಾನು ಆರಂಭದಿಂದಲೂ ಕೂಡ ನಮ್ಮ ಪಠ್ಯಗಳು ಹೇಗಿರಬೇಕು ಅನ್ನೋದ್ರ ಕುರಿತಂತೆ ತುಂಬ ಸೀರಿಯಸ್ ಆಗಿ ಆಲೋಚನೆ ಮಾಡಿದವನು. ನಾನು ಅನೇಕ ಟೀಚರ್ಗಳ ಜೊತೆ ಅವ್ರ ಜೊತೆ ಸಂವಾದಗಳಲ್ಲಿ ಭಾಗವಹಿಸ್ತೀನಿ, ಮಕ್ಕಳ ಜೊತೆ ಮಾತಾಡುವಾಗ ಅನೇಕ ಬಾರಿ ಅನಿಸುತ್ತೆ ನಮ್ಮ ಪಠ್ಯಪುಸ್ತಕಗಳು ಯಾವ ಆತ್ಮವಿಶ್ವಾಸವನ್ನು ಬಡಿದೆಬ್ಬಿಸಬೇಕು ನಾನು ಆರಂಭದಲ್ಲೂ ಹೇಳಿದ್ನೋ ಅದೇ ಆತ್ಮವಿಶ್ವಾಸವನ್ನು ಮಕ್ಕಳಲ್ಲಿ ತುಂಬುವಂತಾಗಬೇಕು. ಅದೊಂಥರ ಜಾತಿಯ ವೈಷಮ್ಯವನ್ನು ಬಿತ್ತುವಂಥ ಕೆಲಸ ಮಾಡುವಂಥ ಜಾಗ ಆಗಿರಬಾರ್ದು, ಅಥವಾ ಅದು ನನ್ನ ಐಡೆಂಟಿಟಿಯನ್ನು ಪ್ರತ್ಯೇಕತೆಗೊಳಿಸುವಂಥ ಪ್ರಯತ್ನ ಆಗಿರಬಾರ್ದು. ಪಠ್ಯಪುಸ್ತಕ ಅನ್ನೋದು ಇಡೀ ಭಾರತ ಒಂದು ಅನ್ನುವಂಥ ಭಾವನೆ ತುಂಬಬೇಕು ಮತ್ತು ನನ್ನ ನೆಲದ ಮೇಲೆ ನನ್ನ ಪ್ರೀತಿಯನ್ನು ಜಾಸ್ತಿ ಮಾಡಬೇಕು. ಅದರ ದುರದೃಷ್ಟಕರ ಸಂಗತಿ ಹೇಗಿದೆ ಅಂತಂದರೆ ನಾವು ಅದನ್ನು ಆ ಪಠ್ಯಪುಸ್ತಕವನ್ನು ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಿದ್ದೀವಿ ನಮ್ಮದೇನೋ ಹೇಳಲಿಕ್ಕೆ. ಬಟ್ ಥ್ಯಾಂಕ್ ಗಾಡ್ ನನ್ನ ದೇಶದ ಟೀಚರ್ಗಳು ಸೀರಿಯಸ್ ಆಗಿ ಅದನ್ನು ತೆಗೆದುಕೊಳ್ಳೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಬಚಾವಾಗಿದ್ದೀವಿ. ನಮ್ಮ ಮಕ್ಕಳು ಪಠ್ಯಪುಸ್ತಕವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಹಾಗಾಗಿ ಬಚಾವಾಗಿದ್ದೀವಿ. ಇಲ್ಲದೆ ಹೋಗಿದ್ದರೆ ನಿಮ್ಮ ಪ್ರತಿ ಅಪಸವ್ಯವನ್ನು ಕೂಡ ಅದು BJP ಬಂದಾಗ ಅವ್ರು ಯೋಚನೆ ಮಾಡೋದು, ಇವ್ರು ಬಂದಾಗ ಇವ್ರು ಯೋಚನೆ ಮಾಡೋದಿದೆ, ಅದು ಬಹಳ ವಿಚಿತ್ರ. ಬಟ್ ನಂಗೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತಂದರೆ BJPನವರು 4.5 ವರ್ಷಗಳ ಕಾಲ ಅಧಿಕಾರ ನಡೆಸಿ ಕೊನೆ 6 ತಿಂಗಳಲ್ಲಿ ಪಠ್ಯಪುಸ್ತಕ ಬದಲಾವಣೆ ಮಾಡ್ತಾರೆ. ಇವರು ಅಧಿಕಾರಕ್ಕೆ ಬಂದ ಮೊದಲ 20 ದಿನಗಳಲ್ಲೇ ಪಠ್ಯಪುಸ್ತಕದಲ್ಲಿ ಬದಲಾವಣೆ ತರ್ತೀವಿ ಅಂತಾರೆ. ಅಂದರೆ ಕಾಂಗ್ರೆಸ್ಸಿಗೆ ತಾನು ಏನು ಮಾಡಬೇಕಿದೆ ಅಂತ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಅಂತ. ಒಳಗಿರುವಂಥ ಆ ಲೆಫ್ಟ್ ಐಡಿಯಾಲಜಿಯ ಜನ ಏನಿದ್ದಾರೆ ಅವರಿಗೆ ಎಲ್ಲೆಲ್ಲಿ ಕೈ ಹಾಕಬೇಕು ಅಂತ ಗೊತ್ತಿದೆ ಆ್ಯಂಡ್ ದೇ ಆರ್ ಶ್ಯೂರ್ ಅದನ್ನು ಮಾಡಬೇಕು ಅಂತ. ಬಟ್ ಥ್ಯಾಂಕ್ ಗಾಡ್ NEP ಬಂದ ನಂತರ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದ ನಂತರ ಒಂದು ಒಳ್ಳೆ ಬದಲಾವಣೆ ಬರಲಿಕ್ಕೆ ಸಿದ್ಧವಾಗಿದೆ. ಆದರೆ ಕರ್ನಾಟಕ ಹೇಳ್ತಾರೆ ನಾವು ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಒಪ್ಕೊಳ್ಳಲ್ಲ, ನಾವು ಕರ್ನಾಟಕದ್ದೇ ಬೇರೆ ಪಾಲಿಸಿ ತರಲಿಕ್ಕಿದ್ದೀವಿ ಅಂತಂದರೆ ಮಕ್ಕಳು ಒಂದು ಎಕ್ಸ್ಪೆರಿಮೆಂಟಲ್ ಟಾಯ್ಗಳಾಗ್ಬಿಡ್ತಾರೆ ಅಂತ. ನಿಮ್ಮ ಪ್ರಕಾರ ಈ ರೀತಿ ಅಪಸವ್ಯಗಳು, ಕೆಟ್ಟ ಪರಂಪರೆ ಇದು ಆಗದೆ ಸುಲಲಿತವಾಗಿ ಮಕ್ಕಳಿಗೆ ಅವರು ಓದಬೇಕಾಗಿರುವಂಥ ಅದು ಇತಿಹಾಸ ಇರ್ಬೋದು ಅಥವಾ ಭವಿಷ್ಯ ಇರ್ಬೋದು ತರುವಂಥದ್ದಕ್ಕೆ ನಿಮ್ಮ ಆಲೋಚನೆಯಲ್ಲಿ ಪರಿಹಾರ ಏನು? ಒಂದು, ಇದಕ್ಕೆ ಬಂದ ಸರ್ಕಾರಗಳೆಲ್ಲ ಕೈ ಹಾಕಬಾರ್ದು ಅಂತ ಒಂದು ರಾಷ್ಟ್ರ ಮಟ್ಟದ ಒಂದು ಪಾಲಿಸಿ ಇರಬೇಕು ಅಂತ. ಈಗ ಭಾರತಕ್ಕೆ ಡಿಫೆನ್ಸ್ ಪಾಲಿಸಿ ಒಂದಿದೆ, ಅದು ನೀವು ತಕ್ಷಣಕ್ಕೆ ಚೇಂಜ್ ಮಾಡಲಿಕ್ಕಾಗಲ್ಲ. ಆ ಡಿಫೆನ್ಸ್ ಪಾಲಿಸಿ ಅದು ತನ್ನ ಪಾಡಿಗೆ ತಾನು ರನ್ ಆಗ್ತಿರುತ್ತೆ. ಅಮೆರಿಕಾದ ಡಿಫೆನ್ಸ್ ಪಾಲಿಸಿ ನೀವು ತಕ್ಷಣಕ್ಕೆ ಚೇಂಜ್ ಮಾಡಲಿಕ್ಕಾಗಲ್ಲ. ಬೈಡನ್ ಬಂದ, ಟ್ರಂಪ್ ಬಂದ ಚೇಂಜ್ ಆಗೋದಿಲ್ಲ. ಓವರ್ ದ ಪೀರಿಯಡ್ ಆಫ್ ಟೈಮ್ ಅದು ಚೇಂಜ್ ಆಗುತ್ತೆ. ಹಾಗೆ ನಮಗೊಂದು ಎಜುಕೇಷನ್ ಪಾಲಿಸಿ ಅಂತಿದ್ರೆ ಅದಕ್ಕೆ ರಾಜಕಾರಣಿಗಳೆಲ್ಲ ತಲೆ ಹಾಕೊಂಡು ಕೂತ್ಕೊಂಡು ಬಿಡಬಾರ್ದು. ಅದ್ರ ಪಾಡಿಗೆ ಅದು ನಡೀತಾ ಇರಬೇಕು. ಅದಕ್ಕೋಸ್ಕರ ಒಂದು ತಜ್ಞರ ತಂಡ ಏನಿದೆ ಅದ್ರ ಮೇಲೆ ಕೆಲಸ ಮಾಡಬೇಕು. ಆದರೆ ದುರದೃಷ್ಟಕರ ಸಂಗತಿ, ಸ್ವಾತಂತ್ರ್ಯ ಬಂದಾಗಲಿಂದಲೂ ಕೂಡ ನಾವು ಅದಕ್ಕೋಸ್ಕರ ಆ ಎಜುಕೇಷನ್ ಪಾಲಿಸಿನ ತಯಾರು ಮಾಡಲಿಕ್ಕೆ ಯಾರನ್ನು ಕೂರಿಸಿದ್ದೀವೋ ಅವರೆಲ್ಲರೂ ಕೂಡ ಈ ಥರದ ಆಲೋಚನೆ ಇದ್ದವರೇ ಕೂತಿರೋದ್ರಿಂದ ಭಾಳ ಡೇಂಜರಸ್ ಅಂತ ಅನ್ಸುತ್ತೆ. ಅದಕ್ಕೆ ನನಗನ್ಸೋದು ನಾವೊಂದು ಸಿಲೆಬಸ್ನ ಪ್ಯಾಟರ್ನ್ ಅಷ್ಟೇ ಇರಬೇಕು. ಏನನ್ನು ಓದಬೇಕು ಅನ್ನೋದನ್ನು ಶಾಲೆಗಳಿಗೆ ಮತ್ತು ಮಕ್ಕಳಿಗೆ ಬಿಡಬೇಕು ಅಂತ. ಹಾಗೆ ಮಾಡಿದಾಗ ಮಾತ್ರ ಅವ್ರಿಗೊಂದು ಫ್ರೀಡಮ್ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ. ನೀವು ಇಂಥದ್ದನ್ನೇ ಓದಬೇಕು, ಇದನ್ನೇ ಓದಬೇಕು ಅಂತ ಹೇಳೋದನ್ನು ಬಿಟ್ಟು ಒಂದು ಸಿಲೆಬಸ್ ಪ್ಯಾಟರ್ನ್ ಕೊಟ್ಟು ಒಂದು ಫ್ರೀಡಮ್ ಕೊಡಬೇಕು ಮಕ್ಕಳಿಗೆ ಅಂತ. ಈ ಸಿಲೆಬಸ್ಸು ಉದಾಹರಣೆಗೆ ಈಗ ನೀವು ಮೌರ್ಯ ಸಾಮ್ರಾಜ್ಯ ಅಂತ ಕೊಟ್ಟರೆ ಇದು ಮೌರ್ಯ ಸಾಮ್ರಾಜ್ಯ, ಇಂಥ ವಿಚಾರಗಳು ನಿಮ್ಗೆ ಗೊತ್ತಿರಬೇಕು ಅಂತ ಹೇಳಿದ್ರೆ ಮುಗೀತು ಅಂತ. ಅದಕ್ಕೆ ಬೇಕಾಗಿರೋದನ್ನು ಅವ್ರು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಅದಕ್ಕೆ 100 ಪುಸ್ತಕಗಳು ರಚನೆ ಆಗ್ತವೆ. ಆಗ ಸಮಾಜ ಯಾವ ಪುಸ್ತಕ ಸೂಟ್ ಆಗುತ್ತೆ ಅನ್ನೋದನ್ನು ಆಲೋಚನೆ ಮಾಡುತ್ತೆ ಅಂತ. ಆಗ ಕಾಂಪಿಟೇಟಿವ್ ಆಗಿರುವಂಥ ಜನ ಬರ್ತಾರೆ, ಆಗ ಸಂಶೋಧನೆಗಳು ಹೆಚ್ಚಾಗ್ತವೆ. ಅದನ್ನು ಬಿಟ್ಟು ನಾನು ಬರೆದಿದ್ದೇ ಸತ್ಯ ಅಂತ ಹೇಳುವಂಥ ರೋಮಿಲಾ ಥಾಪರ್ ಐಡಿಯಾಲಜಿನ ನೀವೇನು ತೊಗೊಂಡು ಬರ್ತೀವಿ ಅಂತಾದರೆ ಅದರ ಪ್ರಾಬ್ಲಮ್ ನಾವಿಲ್ಲಿ ನೋಡ್ತೀವಿ ಅಂತ. ಸೊ ಒಂದು ದೊಡ್ಡ ಬದಲಾವಣೆ NEP ಅದಕ್ಕಿರುವಂಥ ಒಂದು ದೊಡ್ಡ ಸ್ಟೆಪ್ಪು. ಬಟ್ ಕರ್ನಾಟಕ ರಿಜೆಕ್ಟ್ ಮಾಡಿಬಿಡ್ತಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.